ಅದೇ ಇವಾಗ ನಾನು ಮಲ್ಕೊಂಡಿದ್ದೆ, ಅವಾಗ ಅವ್ರು ಎಷ್ಟಿದ್ರು, ನಾನು ಎದ್ದಾಗ ಅವ್ರು ಮಲ್ಕೊಂಡಿದ್ದಾರೆ. ಬಟ್ ಅವರು ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ ಟು ಸಿ ಯು ಲೈಕ್ ದಿಸ್ ಅಂತ ನಾನು ಹೇಳ್ತಾ ಇಲ್ವಾ. ಐ ಯೂಸ್ ಟು ಹೆಸಿಟೇಟ್, ಆಚೆ ಹೋಗೋಕೆ ನಾನು ತುಂಬ ಹೆಸಿಟೇಟ್ ಮಾಡ್ತಿದ್ದೆ. ಟು ವೇರ್ ಒನ್ ಡ್ರೆಸ್ ಆಲ್ಸೋ ಐ ಯೂಸ್ ಟು ಹೆಸಿಟೇಟ್. ಎಲ್ಲರೂ ಹೇಳ್ತಾರೆ ನಿಮಗೆ ಯಾವುದು ಸೆಟ್ ಆಗಲ್ಲ ಕಣೆ ಅಂತ. ಇವಾಗ ನೋಡಿದ್ರೆ ಓಕೆ ಓಕೆ ಅಂತ ಫೈನ್. ಇವತ್ತು ಚರ್ಚ್ಗೆ ಹೋಗಿದ್ರು ಒಂದು ಆಂಟಿ ಅಂತೂ ತಪ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿದೆ, ನಾನು ತುಂಬ ದೇವ್ರು ಬೇಡ್ಕೊತಿದ್ದೆ, ನಿನ್ನ ಹೆಲ್ತ್ ಎಲ್ಲ ಚರ್ಚಲ್ಲಿ ಎಲ್ಲರೂ ಪ್ರೇ ಮಾಡೋರು ನನಗೆ. ಅದು ಈ ಕೈ ಬಿದ್ದೋಗಿತ್ತು ನನಗೆ, ಯೂರಿಕ್ ಆ್ಯಸಿಡ್ ಬಂದು. ಆ್ಯಂಡ್ ನನ್ನ ಡಾಕ್ಟರ್ ಇಸ್ ಲೈಕ್, ಅವರು ಮೊನ್ನೆ ಹೋಗಿದ್ದೆ ಚೆಕಿಂಗ್, ಇಸ್ ಲೈಕ್ ತುಂಬ ಹುಷಾರಾಗ್ಬಿಟ್ಟಿದೆಯಾ ನೀನು, ಗುಡ್ ಗುಡ್ ಗುಡ್. ಆ್ಯಂಡ್ ಐ ಟೋಲ್ಡ್ ಹಿಮ್ ಆಲ್ಸೋ, ಈ ಥರ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ, ಟ್ರಸ್ಟ್ ಮೀ ಸರ್, ನಿಮ್ಮ ಮೆಡಿಸಿನ್ ನಾನು ಯೂಸ್ ಮಾಡಿಲ್ಲ. ಸಿವಿಯರ್ ಇದ್ದಾಗ ಮಾತ್ರ ಚೇತನ್ ಸರ್ ಕಾಲ್ ಮಾಡಿದೆ, ಸರ್ ಕ್ಯಾನ್ ಐ ಯೂಸ್ ದ ಟ್ಯಾಬ್ಲೆಟ್ ಅಂತ. 5 days ಏನಕ್ಕೆ ಬೇರ್ ಮಾಡಿದ್ವಿ ತಗೊಳ್ಳಿ ಅಂತ ಹೇಳಿ ಅದೊಂದು ತಗೊಂಡಿದ್ದೀನಿ. ಟ್ರಸ್ಟ್ ಮೀ, ನಾನು ಶೀಟ್ಸ್ ಎಲ್ಲ ತೋರಿಸ್ತೀನಿ, ಇವಾಗ ಮೆಡಿಸಿನ್ಸ್ ಎಲ್ಲ ಹಂಗೆ ಇದೆ. ತುಂಬಾ ಡಾಕ್ಟರ್ ಅವ್ರು ಹೇಳ್ತಾರೆ ಚೆನ್ನಾಗಿದ್ದಾರೆ. ಈಸ್ ಲೈಕ್ ಹಿ ವಾಸ್ ಹ್ಯಾಪಿ. ನಾನು ನಿಮಗೆ ಟ್ರೀಟ್ಮೆಂಟ್ ಪ್ರಸನ್ನ ಜೊತೆ ಹಾಕಿ ಓಡ್ ಬರ್ತಿದ್ದೆ, ಈಗ ಪರವಾಗಿಲ್ಲ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್, ಅದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇವನ್ ನಾನು ಮೇಡಮ್ ಹೋಗಿದ್ದೆ ನಿಮಗೆ ಇಂಜೆಕ್ಷನ್ ಹಾಕಿಸ್ಕೊಳ್ಕೆ. గుడ్ లುకింగ్ ఇలాగే మెయింటైన్ చేసుకొని వెళ్ళు. ఈస్ జెలస్ నౌ. ಅವ್ರು ನೋಡಿ ಸಣ್ಣ ಇರ್ತಾರೆ, ಇನ್ನೂ ಸಣ್ಣ ಇರ್ತಾರೆ. ಸೊ ಇವಾಗ ಅವ್ರು ಜೆಲಸ್ ಆಗಿದ್ದಾರೆ. ಸೊ ಈಗ ನಾನು ಕಂಪ್ಲೀಟ್ ಆಗಿದ್ದೆ. ಸೊ ಬಾಸ್ ಇಂದ ಸ್ವಲ್ಪ ರೆಸ್ಟ್ ಇಲ್ಲ. ಸೊ ಒನ್ಸ್ ದಟ್ ಇಸ್ ಡನ್. ಅದೇ ಮೇಡಮ್ 60 days ಕಂಪಲ್ಸರಿ ಒಂದು ಒಳ್ಳೆ ಡಯಟ್ ಕೊಡ್ತಾರೆ ಚೇತನ್ ಸರ್, ಅದನ್ನ ತಗೊಂಡು ಪ್ರಾಡಕ್ಟ್ ನ ತಗೊಂಡ್ಬಿಟ್ಟು. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ ಸರ್. ಲವಿಂಗ್ ಟು ವೇರ್ ಸಾರೀಸ್. ಇವಾಗ ಸಾರೀಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಸ್ಪೆಷಲಿ ನನ್ನ ತಮ್ಮ ಅವ್ರ ಜೊತೆ ಹೋದಾಗ ಲೈಕ್ ಐ ಯೂಸ್ ಟು ನಾಟ್ ಟ್ರಸ್ಟ್ ಮೀ, ನಾನು ಹೋಗ್ತಾನೆ ಇರಲಿಲ್ಲ. ನಾನು ಡಿ.ಪಿ ನೋಡಿರ್ತೀರ ನೀವು, ಅದು ಫೇಸ್ಬುಕ್ ಅಲ್ಲೂ ಏನೋ ಹೇಳ್ತಾರೆ, ಯು ಆರ್ ಲುಕಿಂಗ್ ಇನ್ ಫ್ಯಾಕ್ಟ್ ದೇ ಆರ್ ಪ್ರಪೋಸಿಂಗ್ ಮೀ. ಐ ಲೈಕ್ ಐ ಆಮ್ ಮ್ಯಾರಿಡ್. ಓ ಇಟ್ಸ್ ಓಕೆ. ಸೊ ಅರ್ಥ ಆಗ್ತದೆ ನಾನು ಹೇಳ್ತೇನೆ. ಐ ವಾಸ್ ಲೈಕ್ ಓಕೆ ಫೈನ್. ಬಟ್ ಐ ಮೇಕ್ ಶೋರ್ ಐ ಶೇರ್ ಎವ್ರಿಥಿಂಗ್. ಲೈಕ್ ಗೊತ್ತಲ್ಲ. ಸೊ ದೇ ಲೈಕ್ ಪ್ರಪೋಸಿಂಗ್ ಮೀ. ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಐತಲ್ಲ ಈಗ ಇಲ್ಲ ಸರ್, 1 hour ಬೈಕಲ್ಲಿ ಕುತ್ಕೊತೀನಿ. ಮೊದಲೇ ಹೇಳ್ತಿದ್ರು ಸರ್, ಅಂದರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. 10 minutes ಮೇಲೆ ನಾನು ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮಗುನ ಇಟ್ಕೋಬೇಕಲ್ಲ, ಹಿಂದೆ ಅವ್ರು ಡ್ರೈವ್ ಮಾಡಿದ್ರೆ ಮುಂದೆ ಅವನಿರ್ತಾನೆ, ಹಿಂದೆ ನಾನು ಇರ್ತೀನಿ, ಆಗಲ್ಲ. ನೀವು ನನ್ನ ಬೈಕಲ್ಲಿ ಇದು ಮಾಡಲ್ಲ. ನಾನು ಮಧ್ಯದಲ್ಲಿ ಹೇಳ್ಬಿಟ್ಟು ನಾನು ಆಟೋಲ್ಲಿ ಹೋಗ್ತಿದ್ದೆ. ಇವಾಗ 1 hour ಆಗಲಿ 2 hour ಆಗಲಿ ಐ ಆಮ್ ಹ್ಯಾಪಿ ಟು ಗೋ ಟು ಅ ಲಾಂಗ್ ಡ್ರೈವ್. ಒಂದ್ಸಲ ಹಬ್ಬದಲ್ಲೇನೋ ಹೋಗಿದ್ರಿ ಅನ್ಸುತ್ತಲ್ಲ, ಎಲ್ಲ ಹಬ್ಬ ಕ್ರಿಸ್ಮಸಲ್ಲೇನೋ ಎಲ್ಲೋ ಹೋಗಿದ್ರಿ ಅಂತ ಹೇಳಿದ್ರಿ. ಹೋಗಿದ್ದೆ. ಅವಾಗಂತೂ ಆಗಲಿಲ್ಲ, ಟು ಬಿ ವೆರಿ ಫ್ರೆಂಡ್ ನನಗೆ. ಆಮೇಲೆ ಅದು ಪರವಾಗಿಲ್ಲ. ಅವಾಗ ಇಟ್ ವಾಸ್ ಲೈಕ್ ಒಂದು 50% ಇತ್ತು. ಇವ್ರು ನೋಡಿ, ಈವನ್ ಹಿ ಈಸ್ ಹ್ಯಾಪಿ ಆಕ್ಚುಲಿ. ಮೇನ್ ಅದೇ ಅಲ್ಲ ಮೇಡಮ್, ನಮ್ಮ ಮನೆ ಫ್ಯಾಮಿಲಿ ನಾವು ಖುಷಿ ಆಯ್ತು ಅಂತಂದ್ರೆ ಬಟ್ಟೆ ಕೊಡಿಸ್ತಾರೆ. ಇದು ಸ್ಟಾರ್ಟ್ ವೇರಿಂಗ್ ಜೀನ್ಸ್ ಅಂತ. ಐ ಯೂಸ್ ಟು ನಾಟ್ ಹ್ಯಾವ್ ಬೇಸ್ ಆಲ್ಸೋ. ಇಟ್ ವಾಸ್ ಕಂಪ್ಲೀಟ್ಲಿ ಫ್ಲಾಟ್. ಐ ವಾಸ್ ಕಂಪ್ಲೀಟ್ಲಿ ಒಂದು ಇದು ಒಂದು ಮರ ಹೆಂಗಿರ್ತದೆ ಹಂಗಿದ್ದೆ. ನಾವು ಗಾಟ್ ಮೈ ಶೇಪ್. ಮದುವೆಗೆ ಮುಂಚೆ ಹೆಂಗಿದ್ದೆ, ಐ ಗಾಟ್ ಮೈ ಶೇಪ್, ಐ ಗಾಟ್ ಮೈ ಸ್ಟ್ರಕ್ಚರ್. ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಹೇರ್ಸ್ ಈಗ ಕಟ್ ಮಾಡಿದ್ದೀನಿ. ಲೈಕ್ ಈಗ ಬೆಳವಣಿಗೆನೂ ಜಾಸ್ತಿ ಆಗಿದೆ, ಬಿಕಾಸ್ ಡೆಲಿವರಿ ಆದಮೇಲೆ ಇದಾಗುತ್ತಲ್ವ. ಸೊ ಬೆಳವಣಿಗೆ